15,000 ಇದೆ, ಇನ್ನೂ 10,000 ಬೇಕು. ಏನ್ ಮಾಡ್ಲಿ? ಸಾರಿ ಅಮ್ಮ. ಏನ್ ಮೇಡಮು ಆಗ್ಲೇ ಟೈಮ್ ನೋಡ್ತಿದ್ದೀರಾ? ಕೆಲ್ಸ ಮುಗಿಯೋದಕ್ಕೆ ಇನ್ನೂ 10 ನಿಮಿಷ ಇದೆ. ಅದು ಅಲ್ಲದೆ ಇವತ್ತು ಚೆನ್ನಾಗಿ ಲೋಡ್ ಹೋಗ್ಲೇಬೇಕು. ಆ ಜವಾಬ್ದಾರಿ ಎಲ್ಲ ನಿಮ್ದೆ, ನೆನ್ಪಿರ್ಲಿ. ಏನು ಲೋಡ್ ಬೇರೆ ಕಳ್ಸೋದಿದ್ಯಾ? ಇದೆಲ್ಲ ಮುಗಿಸೋಷ್ಟ್ರಲ್ಲಿ ಏನಿಲ್ಲ ಅಂದ್ರೂ 8 ಗಂಟೆ ಆಗುತ್ತೆ. ಛೇ, ನನ್ನ ಪ್ಲಾನ್ ಎಲ್ಲ ಹಾಳಾಗುತ್ತಲ್ಲ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ನೀ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ನಾನ್ ಕಸದಿದ್ರೆ ನಿಂಗೆ ನೋಡಕ್ ಆಗಲ್ಲ ಅಲ್ವಾ? ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ? ಈ ತರ ಬೆಣ್ಣೆ ಹಚ್ಚೋದೆಲ್ಲ ಏನು ಬೇಕಾಗಿಲ್ಲ. ನೀನ್ ಎಷ್ಟೇ ಮಸ್ಕ ಹೊಡಿದ್ರು ನಿನ್ ಕೆಲ್ಸ ನೀನೇ ಮಾಡ್ಬೇಕು, ನಾನ್ ಮಾಡಕ್ಕಾಗಲ್ಲ. ಪ್ಲೀಸ್ ಕಣೆ, ಪ್ಲೀಸ್ ಲಕ್ಷ್ಮಿ, ಹಂಗ ಅನ್ಬೇಡ. ಇದೇ ಲಾಸ್ಟು, ಇನ್ಯಾವತ್ತೂ ಕೇಳಲ್ಲ. ಇವತ್ ಲೋಡ್ ಕಳ್ಸೋದಿರುತ್ತೆ ಅಂತ ಗೊತ್ತಿಲ್ಲದೆ ನನ್ನ ಕಸಿನ್ ಬರ್ತಡೆಗೆ ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದೀನಿ. ಪ್ಲೀಸ್ ಕಣೆ. ಯಾವಾಗ್ಲೂ ಇದಾಯ್ತಲ್ಲ ವಿಜಿ ನಿಂದು. ಅಲ್ಲ, ಈ ಕಸಿನ್ಸ್ ಪಾರ್ಟಿ ಅನ್ನೋದಾದ್ರೂ ಇದೆಯಾ, ಅಥವಾ ಲಾಸ್ಟ್ ಟೈಮ್ ಟ್ರೀಟ್ಮೆಂಟ್ ಅಂತ ಹೇಳಿ ಪಬ್ಗೋಗಿದ್ಯಲ್ಲ, ಇದು ಅದೇ ತರನಾ? ನಿಜವಾಗ್ಲೂ ಇಲ್ಲ ಕಣೆ, ಇವತ್ತೊಂದಿನ ಮ್ಯಾನೇಜ್ ಮಾಡ್ಬಿಡು ಪ್ಲೀಸ್. ಈಗ ನಾನು ಲೇಟಾಗಿ ಹೋಗಕ್ ಆಗಲ್ಲ ಕಣೆ. ಮೊದ್ಲಾಗಿದೆ ತವ್ರ ಮನೆ, ಅಮ್ಮ ಏನು ಅಂತಿರ್ಲಿಲ್ಲ. ಈಗ ಆಗುತ್ತಾ ಹೇಳು? ಗಂಡನ್ ಮನೆಯವ್ರು ಏನ್ ಅನ್ಕೊಳಲ್ಲ. ಯಾಕೇನಾದ್ರು ಅನ್ಕೋತಾರೆ? ಅವರು ನಿಮ್ಮ ಅಮ್ಮನ ಮನೆ ತರನೇ ಅರ್ಥ ಮಾಡ್ಕೋತಾರಪ್ಪ. ಸರಿ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನಿನ್ನ ಪಿಕ್ ಮಾಡೋಣ ಅಂತ ಹೊರಗಡೆ ನಿಂತಿದ್ನ. ನಿಮ್ ಬಾಸು ಮನೆಗೆ ಹೋಗ್ತಿದ್ದವರು ಹೊರಗಡೆ ಯಾಕಪ್ಪ ನಿಂತಿದ್ಯಾ, ಒಳಗೆ ಹೋಗು ಅಂದ್ರು, ಅದಕ್ಕೆ ಬಂದೆ. ಆದ್ರೆ ವಿಷಯ ಈಗ ಅದಲ್ಲ. ನಮ್ಮನೆಯವರು ಯಾಕೆ ಏನೋ ಅನ್ಕೋತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ ಬಾವಾ. ಲಕ್ಷ್ಮಿ ಈಗ ಎಷ್ಟೊತ್ತು ಬೇಕಾದ್ರೂ ಕೆಲಸ ಮಾಡ್ಬೋದಲ್ವಾ? ಹಾ, ಎಮರ್ಜೆನ್ಸಿ ಅಂದ್ಮೇಲೆ ಕೆಲಸ ಮಾಡ್ಲೇಬೇಕು. ಅದಕ್ಕೆ ಅಲ್ವಾ ಅವ್ರು ನಮಗೆ ಕೆಲಸ ಕೊಟ್ಟಿರೋದು. ರೀ, ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಅತ್ತೆ ಮನೆ ಅಂದ್ಮೇಲೆ ನಮ್ದೇ ಆ ಜವಾಬ್ದಾರಿಗಳಿರುತ್ತೆ, ಅದನ್ನೆಲ್ಲ ನಾವು ನಿಭಾಯಿಸ್ಬೇಕು. ಓಕೆ ಮಹಾಲಕ್ಷ್ಮಿ ಅವರೇ, ಇವಾಗ ನಿಮ್ ಪ್ರಾಬ್ಲಮ್ ಏನು? ಗಂಡನ ಮನೆಗೆ ಲೇಟ್ ಆಗೋದ್ರೆ ಯಾರು ಏನ್ ಅನ್ಕೋತಾರೆ ಅಂತಲ್ವಾ? ಆದ್ರೆ ಗಂಡನ ಜೊತೆನೆ ಲೇಟ್ ಆಗೋದ್ರೆ ಯಾರೇನ್ ಅನ್ಕೋತಾರೆ ಅಂದ್ರೆ? ಏನಿಲ್ಲ, ನಿನ್ ಕೆಲ್ಸ ಮುಗಿಯೋವರೆಗೂ ನಾನು ಇಲ್ಲೇ ಇರ್ತೀನಿ, ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದೆ. ವಿಜಿ, ನಿನ್ಗೇನೋ ಪಾರ್ಟಿ ಅಂದೆ ಅಲ್ವಾ, ನೀನ್ ನೋಡು. ಥ್ಯಾಂಕ್ ಯು ಸೋ ಮಚ್ ಬಾವಾ. ಟೇಕ್ ಕೇರ್ ಲಕ್ಷ್ಮಿ. ಬೈ ಬೈ ಬೈ. ವಿಜಿ ವಿಜಿ, ನೀವ್ ಇದ್ದೀರಲ್ಲ? ಸ್ಮೈಲ್ ಸ್ಮೈಲ್ ಅಂತೆ. ಇಲ್ಲಿನ ಎಷ್ಟು ಕೆಲಸ ಇದೆ ಗೊತ್ತಾ ನಿಮ್ಗೆ? ಅರ್ಜೆಂಟ್ ಆಗೋದು 25,000 ಬೇಕು. ಪಟ್ ಅಂತ ಫೋನ್ ಟ್ರಾನ್ಸ್ಫರ್ ಮಾಡ್ತೀಯಾ? ಎಲ್ಲಿಂದ ತರ್ಲಿ, ಹೇಗ್ ಹೊಂದಿಸ್ಲಿ? ತ್ರಿಪುರ ತ್ರಿಪುರ, ಹೇ ಗಮನ ಎಲ್ಲಿತ್ತು ನಿಂದು? ಸಾಂಬಾರು ಉಕ್ ಹೋಗ್ತಿತ್ತು. ಸಾರಿ ಮಾ, ಗೊತ್ತಾಗ್ಲಿಲ್ಲ. ಅದೇನ್ ಗೊತ್ತಾಗಿಲ್ವೋ ಏನೋ, ಯಾವಾಗ್ಲೂ ಎಲ್ಲೋ ಕಳ್ದು ಹೋಗಿರ್ತೀಯ. ಅಮ್ಮ, ನಿನ್ ಫೋನಿಂದ ದುಡ್ಡು ತಗೊಂಡಿದ್ದೀನಿ ಅಂತ ಈಗಲೇ ಹೇಳ್ಬಿಡ್ಲಾ? ಬೇಡ ಬೇಡ, ಮತ್ತೆ ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಮಾಡ್ತಾಳೆ.
ಹಾಗಂತ ಎಷ್ಟು ದಿನ ಅಂತ ಮುಚ್ಚಿಡ್ಲಿ? ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕು. ಅದಿವತ್ತು ಆಗಿರ್ಬೋದು, ನಾಳೆನೂ ಆಗ್ಬೋದು. ಏನ್ ಮಾಡ್ಲಿ? ಹಾ, ಅದೇ ಸರಿ. ನಾನಾಗೆ ಹೇಳೋದಕ್ಕಿಂತ ವಿಷಯ ಯಾವಾಗ ಹೊರಗೆ ಬರುತ್ತೋ ಆಗ್ಲೇ ಗೊತ್ತಾಗ್ಲಿ. ರೀ, ಮನೆಯವ್ರಿಗೊಂದು ಫೋನ್ ಮಾಡಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಡ್ತೀರಾ? ಇವಾಗ ಅದೆಲ್ಲ ಯಾಕೆ? ನಾನು ನಿನ್ ಜೊತೆನೇ ಇದೀನಲ್ವಾ. ಹಾಗಲ್ಲ ರೀ, ಚಿಕ್ಕವರಾಗಿ ದೊಡ್ಡವರಿಗೆ ಬರೋದು ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ಹೇಳಿದ್ರೆ ಅವ್ರಿಗೂ ಒಂದು ಸಮಾಧಾನ ಅಲ್ವಾ? ಕರೆಕ್ಟು, ಬಟ್ ನಾನು ಯಾವತ್ತೂ ಲೇಟ್ ಆದಾಗೆಲ್ಲ ಈ ತರ ಎಲ್ಲ ಹೇಳಿಲ್ವಲ್ಲ. ಇನ್ಮೇಲಿಂದ ಹೇಳಿ. ಒಂದು ಫೋನ್ ಮಾಡಕ್ ಅಷ್ಟೊಂದು ಕಷ್ಟನಾ ನಿಮ್ಗೆ? ಹೌದು. ಆ ಇಲ್ಲ, ನಿನ್ ಸಮಾಧಾನಕ್ಕೆ ಮಾಡ್ತೀನಿ. ಹೇಳು ಹರಿ. ಅಮ್ಮ, ನಾನು ಮಹಾಲಕ್ಷ್ಮಿ ಇವತ್ತು ಮನೆಗೆ ಬರೋ ಸ್ವಲ್ಪ ಲೇಟ್ ಆಗುತ್ತೆ. ಇವತ್ತೇನೋ ಅವಳಿಗೆ ಜಾಸ್ತಿ ಕೆಲಸ ಇದೆ ಅಂತೆ, ಇವತ್ತೇ ಮುಗಿಸ್ಬೇಕು ಅಂತ ಹೇಳಿದಾರಂತೆ. ಸೊ ನಾನು ಅವಳ ಆಫೀಸಲ್ಲೇ ಇದ್ದೀನಿ, ಜೊತೆಗೆ ಕರ್ಕೊ ಬರ್ತೀನಿ. ಹೌದಾ? 75,000 ಸಂಬಳದ ಕೆಲಸ ಅಂದ್ರೆ ಸುಮ್ಮನೆನೇನೋ? ಇದೆಲ್ಲ ಇದ್ದೇ ಇರುತ್ತೆ. ಹೇಗೂ ನೀ ಜೊತೆಗಿದ್ಯಲ್ಲ ಬಿಡು, ಆರಾಮಾಗಿ ಬನ್ನಿ. ಏನೋ ಸರಿನಮ್ಮ. ಹರಿ, ಹಾಗೆ ಬರೋವಾಗ ಟೈಮ್ ಇದ್ರೆ ಕೇಳಿಸ್ತಾ ಇದೆಯೇನೋ? ಹಾ ಹೇಳಮ್ಮ, ಕೇಳಿಸ್ತಿದೆ. ಏನಿಲ್ಲ, ಬರೋವಾಗ ಟೈಮ್ ಇದ್ರೆ ಅಪ್ಪನಿಗೆ ಕಾಲ್ ನೋವಲ್ವಾ, ಅದಕ್ಕೆ ನೋವಿನ ಎಣ್ಣೆ ತಗೊಂಡ್ ಬರ್ತೀಯಾ? ಯಾಕೇನಾಯ್ತು? ಅಂಥದ್ದೇನಿಲ್ಲ ಕಣೋ, ಯಾಕೋ ಸ್ವಲ್ಪ ಕಾಲ್ ನೋವು ಅಂತ ಇದ್ರು, ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರೆ ಸರಿ ಹೋಗ್ಬೋದು ಅಂತ. ಸರಿ ಬಿಡು, ತರ್ತೀನಿ. ಹುಷಾರು. ಒಂದ್ ನಿಮಿಷ, ಏನೂ ಆಗಲ್ಲ ಇರಿ. ಆಗೋಯ್ತು, ಒಂದ್ ನಿಮಿಷ. ಒಂದ್ ನಿಮಿಷ ನೋಡ್ಕೊಂಡ್ ಮಾಡ್ಬೇಕಲ್ವಾ? ಹೇಗಾಗಿದೆ ನೋಡಿ. ಆಗೋಯ್ತು, ಒಂದ್ ನಿಮಿಷ ಇರಿ. ಲಕ್ಷ್ಮಿ, ಏನಾಯ್ತು? ಕಾಲರ್ಗೆ ಬಟ್ಟೆ ಕಟ್ ಮಾಡ್ಬೇಕಾದ್ರೆ ಕೈ ಕೊಟ್ಬಿಟ್ಟಿದ್ದಾಳೆ. 4 ದಿನ ಏನ್ ಕೆಲ್ಸನೂ ಮಾಡಕ್ಕಾಗಲ್ಲ. ಅಳ್ಬೇಡ, ಮ್ಯಾನೇಜರ್ಗೆ ಹೇಳ್ತೀನಿ. ಫಸ್ಟ್ ಹಾಸ್ಪಿಟಲ್ಗೆ ಹೋಗು. ಅಕ್ಕ, ಹೋಗಿ ಮ್ಯಾನೇಜರ್ನ ಕರೀರಿ. ಎಲ್ರೂ ಊಟಕ್ಕೆ ಬರ್ತೀರಾ ಅಥವಾ ನಿಮ್ ಕೆಲಸ ಮಾಡ್ಕೊಂಡಿರ್ತೀರಾ? ಗಂಟೆ 8 ಆಯ್ತು.